Polymer. Polymers are the high molecular weight compounds whose structures made up of a large number of simple repeating unit. ಅದನ್ನ ನಾವು ಪಾಲಿಮರ್ ಅಂತ ಹೇಳ್ತೀವಿ. ಇನ್ ಗ್ರೀಕ್ ಪಾಲಿ ಮೀನ್ಸ್ ಮೆನಿ, ಮರ್ಸ್ ಅಂದರೆ ಪಾರ್ಟ್. ಪಾಲಿ ಅಂದರೆ ಮೆನಿ, ಮರ್ಸ್ ಅಂದರೆ ಪಾರ್ಟ್. The simple molecular weight compounds in a polymer or repeating units are referred as a monomers. Repeating units ಅಂದರೆ ಇಥಿಲಿನ್ ತಗೊಳ್ಳಿ, CH2 ಡಬಲ್ ಬಾಂಡ್ CH2 ಇದೆ, ಇಥಿಲಿನ್ ಆಯಿತು. ಇದು ಪಾಲಿಮರೈಸೇಷನ್ ಮಾಡಿದಾಗ ಏನಾಗುತ್ತೆ, CH2 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 ಹೀಗೆ ಎನ್ ನಂಬರ್ ಆಫ್ ಪಾಲಿಮರ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಎನ್ ನಂಬರ್ ಆಫ್ ರಿಪೀಟಿಂಗ್ ಯೂನಿಟ್ಸ್ ಅಂದರೆ ಇಥಿಲಿನ್ ಏನಾಗ್ತಾ ಹೋಗುತ್ತೆ, ರಿಪೀಟ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ಏನಂತ ಹೇಳ್ಬೋದು, ರಿಪೀಟಿಂಗ್ ಯೂನಿಟ್ಸ್ ಅಂತ ಹೇಳ್ತೀವಿ. ಲಾರ್ಜ್ ನಂಬರ್ ಆಫ್ ಸಿಂಪಲ್ ರಿಪೀಟಿಂಗ್ ಯೂನಿಟ್ಸ್ನ ನಾವು ಪಾಲಿಮರ್ ಅಂತ ಹೇಳ್ತೀವಿ. ಮೋನೋಮರ್ಸ್ ಅಂದರೆ ಏನು, ದ ಸಿಂಪಲ್ ಮಾಲಿಕ್ಯುಲರ್ ವೆಯ್ಟ್ ಕಾಂಪೌಂಡ್ ಇನ್ ಎ ಪಾಲಿಮರ್ ಆರ್ ರಿಪೀಟಿಂಗ್ ಯೂನಿಟ್ಸ್. ರಿಪೀಟಿಂಗ್ ಯೂನಿಟ್ಸ್ ಆಗಿರ್ಬೋದು ಅಥವಾ ಪಾಲಿಮರ್ ಇರುವಂತಹ ಸಿಂಪಲ್ ಮಾಲಿಕ್ಯುಲರ್ ವೆಯ್ಟ್ ಕಾಂಪೌಂಡ್ನ ನಾವು ಮೋನೋಮರ್ಸ್ ಅಂತ ಹೇಳ್ತೀವಿ. ದ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಮೋನೋಮರ್ ಇನ್ ಟು ಪಾಲಿಮರ್ ಈಸ್ ನೋನ್ ಆ್ಯಸ್ ದಿ ಪಾಲಿಮರೈಸೇಷನ್. ಇದು ಇಥಿಲಿನ್ ಇದೆ, ಮೋನೋಮರ್ ಆಗಿದೆ. ಈ ಮೋನೋಮರ್ನ ಪಾಲಿಮರ್ ಆಗಿ ಕನ್ವರ್ಟ್ ಮಾಡುವಂತಹ ಪ್ರೊಸೆಸ್ನ ನಾವು ಪಾಲಿಮರೈಸೇಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಆಫ್ ಮೋನೋಮರ್ ಈಸ್ ಅಥವಾ ಪಾಲಿಮರೈಸೇಷನ್ಗೆ ಎಕ್ಸಾಂಪಲ್, ಪಾಲಿಮರ್ಗೆ ಎಕ್ಸಾಂಪಲ್ ಪಾಲಿ ಇಥಿಲಿನ್. ಇಥಿಲಿನ್ ಆಗಿದೆ, ಆಫ್ಟರ್ ಪಾಲಿಮರೈಸೇಷನ್ ನಂಬರ್ ಆಫ್ CH2 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 ಇರ್ತದೆ, ನಾವು ಪಾಲಿ ಇಥಿಲಿನ್ ಅಂತ ಹೇಳ್ತೀವಿ. ಡಿಗ್ರಿ ಆಫ್ ಫ್ರೀಡಮ್. ಡಿಗ್ರಿ ಆಫ್ ಫ್ರೀಡಮ್ ಅಂದರೆ ಇಟ್ ಈಸ್ ಡಿಫೈನ್ಡ್ ಆಸ್ ದಿ ನಂಬರ್ ಆಫ್ ಮೋನೋಮರಿಕ್ ಯೂನಿಟ್ಸ್ ಇನ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಆರ್ ಪಾಲಿಮರ್ಸ್. ಪಾಲಿಮರ್ಸ್ ಆಗಿರ್ಬೋದು, ಮ್ಯಾಕ್ರೋಮಾಲಿಕ್ಯೂಲ್ಸ್ ಇರ್ಬೋದು, ಅದರಲ್ಲಿ ನಂಬರ್ ಆಫ್ ಮೋನೋಮರಿಕ್ ಯೂನಿಟ್ಸ್ ಇದ್ದರೆ ಅದನ್ನು ನಾವು ಡಿಗ್ರಿ ಆಫ್ ಪಾಲಿಮರೈಸೇಷನ್ ಅಂತ ಹೇಳ್ತೀವಿ. ಡಿಗ್ರಿ ಆಫ್ ಪಾಲಿಮರೈಸೇಷನ್ ಅಂತ ಹೇಳ್ತೀವಿ. ಇಟ್ ಈಸ್ ಡಿನೋಟೆಡ್ ಬೈ ದಿ ಕ್ಯಾಪಿಟಲ್ ಎನ್ ಆರ್ ಸ್ಮಾಲ್ ಎನ್. ಕ್ಯಾಪಿಟಲ್ ಎನ್ ಅಥವಾ ಸ್ಮಾಲ್ ಎನ್ ಅಂತ ಇದ್ರೆ ಅದನ್ನ ನಾವು ಡಿಗ್ರಿ ಆಫ್ ಫ್ರೀಡಮ್ ಅಂತ ಹೇಳ್ತೀವಿ. ಹೋಮೋಪಾಲಿಮರ್ ಅಂದರೆ ವೆನ್ ಎ ಪಾಲಿಮರ್ ಫಾರ್ಮ್ಡ್ ಬೈ ದಿ ಸೇಮ್ ಮೋನೋಮರ್ ಥ್ರೂ ಔಟ್ ಇಟ್ಸ್ ಚೈನ್. ಒಂದು ಪಾಲಿಮರೈಸೇಷನ್ ಮಾಡ್ತಾ ಇದ್ದೀವಿ ಅಂದರೆ ಥ್ರೂ ಔಟ್ ದಿ ಚೈನ್ ಸೇಮ್ ಮೋನೋಮರ್ ಇದ್ದರೆ ಅದನ್ನು ನಾವು ಹೋಮೋಪಾಲಿಮರ್ ಅಂತ ಹೇಳ್ತೀವಿ. ಅದರಲ್ಲಿ ಅದೇ ರೀತಿ ಒಂದು ಚೈನಲ್ಲಿ ಡಿಫ್ರೆಂಟ್ ಮೋನೋಮರ್ಸ್ ಪಾಲಿಮರೈಸೇಷನ್ ಮಾಡ್ತಾ ಇದ್ದೀವಿ ಅಂದರೆ ಡಿಫ್ರೆಂಟ್ ಮೋನೋಮರ್ಸ್ ಇದ್ದರೆ ಅದನ್ನ ನಾವು ಕೋಪಾಲಿಮರ್ ಅಂತ ಹೇಳ್ತೀವಿ. ಡಿಫ್ರೆನ್ಸ್ ಕೇಳ್ಬೋದು 2 ಮಾರ್ಕ್ಸಿಗೆ. ಡಿಫ್ರೆನ್ಸ್ ಬಿಟ್ವೀನ್ ಹೋಮೋಪಾಲಿಮರ್ ಆ್ಯಂಡ್ ಕೋಪಾಲಿಮರ್ 1 ಮಾರ್ಕಿಗೆ ಕೇಳ್ಬೋದು. ಹೋಮೋಪಾಲಿಮರ್ ಅಂದರೆ ಏನಂತ ಹೇಳ್ಬೋದು, ದ ಪಾಲಿಮರ್ ಫಾರ್ಮ್ಡ್ ಆ್ಯಂಡ್ ಓನ್ಲಿ ಒನ್ ಕೈಂಡ್ ಆಫ್ ಮೋನೋಮರ್. ಒನ್ ಕೈಂಡ್ ಆಫ್ ಮೋನೋಮರ್ ಇರುತ್ತೆ. ಅದೇ ಕೋಪಾಲಿಮರ್ ಏನಾಗಿರುತ್ತೆ, 2 ಆರ್ ಮೋರ್ ಡಿಫ್ರೆಂಟ್ ಕೈಂಡ್ ಆಫ್ ಮೋನೋಮರ್ ಇರುತ್ತೆ. ಆಲಿಗೋಮರ್ಸ್ ಅಂದರೆ ಏನಾಗಿರುತ್ತೆ ಅಂದರೆ ಯಾವ ಮಾಲಿಕ್ಯೂಲ್ಸ್ಗೆ, ಯಾವ ಪಾಲಿಮರ್ಗೆ ಡಿಗ್ರಿ ಆಫ್ ಫ್ರೀಡಮ್ ಲೋ ಇರುತ್ತೋ ಅಂಥದಕ್ಕೆ ನಾವು ಆಲಿಗೋಮರ್ಸ್ ಅಂತ ಹೇಳ್ತೀವಿ. ಪಾಲಿಮರ್ಸ್ ವಿತ್ ಲೋ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಇದ್ದರೆ ಆಲಿಗೋಮರ್ಸ್ ಅಂತ ಹೇಳ್ತೀವಿ. ಡಿಗ್ರಿ ಆಫ್ ಪಾಲಿಮರೈಸೇಷನ್ ಹೈ ಇದ್ದರೆ ಅಂತಹ ಪಾಲಿಮರ್ನ ನಾವು ಹೈ ಪಾಲಿಮರ್ಸ್ ಅಂತ ಹೇಳ್ತೀವಿ. ನಾವು ಪಾಲಿಮರ್ಸ್ ಅಂದರೆ ನೋಡಿದ್ದೀವಿ, ಹೋಮೋಪಾಲಿಮರ್, ಕೋಪಾಲಿಮರ್ ಎಲ್ಲ ನೋಡಿದ್ದೀವಿ. ಕ್ಲಾಸಿಫಿಕೇಶನ್ ಹೇಗೆ ಹೇಳ್ತೀವಿ ಅಂದರೆ ಪಾಲಿಮರ್ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಕೆಮಿಕಲ್ ಸ್ಟ್ರಕ್ಚರ್. ಪಾಲಿಮರ್ಗೆ ಬೇರೆ ಬೇರೆ ಅಂತಹ ಕೆಮಿಕಲ್ ಸ್ಟ್ರಕ್ಚರ್ ಇದೆ, ಫಿಸಿಕಲ್ ಪ್ರಾಪರ್ಟೀಸ್ ಇದೆ, ಮೆಕ್ಯಾನಿಕಲ್ ಬಿಹೇವಿಯರ್ ಇದೆ, ಥರ್ಮಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಆನ್ ದಿ ಬೇಸಿಸ್ ಆಫ್ ದೀಸ್ ಪ್ರಾಪರ್ಟಿ ಪಾಲಿಮರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಡಿಫ್ರೆಂಟ್ ವೇಸ್. ಕ್ಲಾಸಿಫಿಕೇಶನ್ ಆಫ್ ಪಾಲಿಮರ್, first one is classification of polymer based on occurrence or origin. ಅಕ್ಯುರೆನ್ಸಿ ಅಥವಾ ಆಗಿರ್ಬೋದು ಆರಿಜಿನ್ ಮೇಲೆ ಕ್ಲಾಸಿಫಿಕೇಶನ್ ಆಗಿದೆ ಪಾಲಿಮರ್. ಫಸ್ಟ್ ಒನ್ ಈಸ್ ನ್ಯಾಚುರಲ್ ಪಾಲಿಮರ್. ಪಾಲಿಮರ್ ದಟ್ ಅಕ್ಕರ್ಸ್ ಇನ್ ನೇಚರ್ ಆರ್ ಕಾಲ್ಡ್ ದಿ ನ್ಯಾಚುರಲ್ ಪಾಲಿಮರ್. ನ್ಯಾಚುರಲಿ ಅಕ್ಕರ್ ಆಗುವಂತಹ ಪಾಲಿಮರ್ನ ನಾವು ನ್ಯಾಚುರಲ್ ಪಾಲಿಮರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್
ನ್ಯಾಚುರಲ್ ರಬ್ಬರ್ ಆಗಿರ್ಬೋದು, ನ್ಯಾಚುರಲ್ ರಬ್ಬರ್, ನ್ಯಾಚುರಲ್ ಸಿಲ್ಕ್, ಸೆಲ್ಯುಲೋಸ್, ಸ್ಟಾರ್ಚ್, ಪ್ರೋಟೀನ್ಸ್ ಇದೆಲ್ಲ ಏನಾಗಿರುತ್ತೆ, ನ್ಯಾಚುರಲ್ ಪಾಲಿಮರ್ ಆಗಿರುತ್ತೆ. ಸೆಕೆಂಡ್ ಒನ್ ಈಸ್ ಸಿಂಥೆಟಿಕ್ ಪಾಲಿಮರ್. ಸೆಕೆಂಡ್ ಒನ್ನು ಸಿಂಥೆಟಿಕ್ ಪಾಲಿಮರ್. ಪಾಲಿಮರ್ ಅಪ್ಟೈನ್ಡ್ ಬೈ ಸಿಂಥೆಟಿಕ್ ಮೆಥಡ್ ಪ್ರಿಪೇರ್ಡ್ ಇನ್ ಲ್ಯಾಬೊರೇಟರಿ. ಲ್ಯಾಬೊರೇಟರಿ ಪ್ರಿಪೇರ್ ಮಾಡುವಂತಹ ಮೆಥಡ್ನ ನಾವು ಸಿಂಥೆಟಿಕ್ ಮೆಥಡ್ ಅಥವಾ ಸಿಂಥೆಟಿಕ್ ಪಾಲಿಮರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಪಾಲಿಇಥಿಲೀನ್, ಪಾಲಿಸ್ಟಿರಿನ್, ಅದನ್ನೆಲ್ಲ ನಾವೇನಂತ ಹೇಳ್ತೀವಿ, ನೈಲಾನ್ ಇರ್ಬೋದು, ನೈಲಾನ್ 66, ನೈಲಾನ್ 6, ಅದೆಲ್ಲ ಸಿಂಥೆಟಿಕ್ ಪಾಲಿಮರ್. ದೀಸ್ ಆರ್ ಪ್ರಿಪೇರ್ಡ್ ಬೈ ದಿ ಲ್ಯಾಬೊರೇಟರಿ. ನೆಕ್ಸ್ಟು ಕ್ಲಾಸಿಫಿಕೇಶನ್ ಆಫ್ ಪಾಲಿಮರ್ ಬೇಸ್ಡ್ ಆನ್ ದೇರ್ ಮೆಕ್ಯಾನಿಕಲ್ ಆರ್ mechanism. Additional polymer, this also called as the chain growth polymer. Second one is condensation polymer, step growth polymer ಅಂತ ಹೇಳ್ತೀವಿ. Additional polymer ಅಂದರೆ additional polymer, these are obtained from the additional polymerization in which number of monomer added together without eliminating any molecule. ಯಾವುದೇ ರೀತಿಯ ಲೈಟ್ ಮಾಲಿಕ್ಯುಲರ್ ವೆಯ್ಟು ಎಲಿಮಿನೇಟ್ ಆಗದೇ ಏನಾಗ್ತಾ ಹೋಗುತ್ತೆ, ಮೋನೋಮರ್ಸ್ ಆ್ಯಡ್ ಆಗ್ತಾ ಹೋದರೆ ಅಂಥದ್ದನ್ನ ನಾವು ಅಡಿಷ್ನಲ್ ಪಾಲಿಮರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನಾವು ಪಾಲಿಸ್ಟಿರಿನ್ ತಗೊಂಡಿದ್ದೀವಿ. ಫಸ್ಟ್ ನಾವು ಈಥಿನ್ ಈಸ್ ಟ್ರೀಟೆಡ್ ವಿತ್ ಬೆನ್ಝೀನ್ in the presence of aluminum trichloride to form the styrene. Then styrene undergo polymerization to form the polystyrene. This is the example of additional polymer. Second one is condensation polymer. These are obtained from the condensation polymer in which smaller molecular weight compound eliminated when monomers are combined together. monomers combined together ಆಗ್ತಿರ್ಬೇಕಾದ್ರೆ ಲೈಟ್ ಮಾಲಿಕ್ಯುಲರ್ ವೆಯ್ಟ್ ಅಂತ ವಾಟರ್ ಆಗಿರ್ಬೋದು, ಮೆಥನಾಲ್ ಆಗಿರ್ಬೋದು, ಅದೇನಾಗುತ್ತೆ, ಎಲಿಮಿನೇಟ್ ಆಗುತ್ತೆ. ಅದನ್ನು ನಾವು ಕಂಡೆನ್ಸೇಷನ್ ಪಾಲಿಮರ್ ಅಂತ ಹೇಳ್ತೀವಿ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಟೆಪ್ ಗ್ರೋತ್ ಪಾಲಿಮರೈಸೇಷನ್ ಅಂತ ಹೇಳ್ತೀವಿ. ಇದರಲ್ಲೇನು ಎಕ್ಸಾಂಪಲ್ ನೈಲಾನ್ 66 ತಗೊಂಡಿದ್ದೀವಿ, ಅಥವಾ ಬೆಕಲೈಟ್ ತಗೊಳ್ಬೋದು, ನೈಲಾನ್ 6 ತಗೊಳ್ಬೋದು. ದಿಸ್ ಈಸ್ ದಿ ನೈಲಾನ್ 66. ಇನ್ ದಿಸ್ ಸಿಂಥಸೈಸ್ಡ್ ಬೈ ಪಾಲಿಕಂಡೆನ್ಸೇಷನ್ ಆಫ್ ಹೆಕ್ಸಾಮಿಥೈಲಿನ್ ಡೈಅಮೈನ್ ಆ್ಯಂಡ್ ಅಡಿಪಿಕ್ ಆ್ಯಸಿಡ್ ವಿಚ್ ಗಿವ್ಸ್ ನೈಲಾನ್ 66. ಕಂಡೆನ್ಸೇಷನ್ ಪಾಲಿಮರೈಸೇಷನ್ ಅಂದರೆ ಲೈಟ್ ಮಾಲಿಕ್ಯೂಲ್ ಆದಂತಹ ವಾಟರ್ ಏನಾಗ್ತಾ ಇದೆ, ಎಲಿಮಿನೇಟ್ ಆಗಿ ಮೋನೋಮರ್ಸ್ ಕಂಬೈನ್ ಆಗಿದೆ. This is the example of condensation polymer. Classification of polymer based on their structure. Linear polymer, branched polymer, cross-linked polymer. Linear polymer, if a monomers joined together in a linear chain ಅಥವಾ linear fashion, ಹೀಗೆ ಹಾರಿಜೆಂಟಲ್ ಆಗಿ ಏನಾಗಿದೆ, ಹೀಗೆ ವೆರ್ಟಿಕಲ್ ಆಗಿ ತಗೊಳ್ಳಿ ಅಥವಾ ಹಾರಿಜೆಂಟಲ್ ಆಗಿ ತಗೊಳ್ಳಿ, ಏನಾಗಿದೆ, ಒಂದಕ್ಕೊಂದು ಮೋನೋಮರ್ ಅಟ್ಯಾಚ್ ಆಗಿ ಲೀನಿಯರ್ ಫ್ಯಾಷನಲ್ಲಿ ಏನಾಗಿದೆ, ಪಾಲಿಮರ್ ಫಾರ್ಮ್ ಆಗಿದೆ. ಇದನ್ನು ನಾವು ಲೀನಿಯರ್ ಪಾಲಿಮರ್ ಅಂತ ಹೇಳ್ತೀವಿ. ಬ್ರಾಂಚ್ಡ್ ಪಾಲಿಮರ್, ವೆನ್ ಮೋನೋಮರ್ ಯೂನಿಟ್ಸ್ ಆರ್ ಜಾಯಿನ್ಡ್ ಇನ್ ಬ್ರಾಂಚ್ಡ್ ಮ್ಯಾನರ್. ನೋಡಿ, ಈ ರೀತಿ ಬ್ರಾಂಚ್ಡ್ ಏನಾಗಿದೆ, ಬ್ರಾಂಚ್ ಆಗಿ ಮೋನೋಮರ್ ಜಾಯಿನ್ ಆಗಿದೆ, ಇದನ್ನು ಬ್ರಾಂಚ್ಡ್ ಪಾಲಿಮರ್ ಅಂತ ಹೇಳ್ತೀವಿ. ಕ್ರಾಸ್ ಲಿಂಕ್ಡ್ ಪಾಲಿಮರ್, ವೆನ್ ಮೋನೋಮರ್ಸ್ ಆರ್ ಜಾಯಿನ್ಡ್ ಟುಗೆದರ್ ಬೈ ಕ್ರಾಸ್ ಲಿಂಕ್. ಈ ರೀತಿಯಾಗಿದ್ರೆ ಬರೀ ಇಷ್ಟೇ ಇದ್ದಿದ್ರೆ ಬ್ರಾಂಚ್ಡ್ ಅಂತ ಹೇಳ್ಬೋದಿತ್ತು, ಆದರೆ ಏನಾಗಿದೆ, ಇಲ್ಲಿ ಕ್ರಾಸ್ ಲಿಂಕ್ ಆಗಿದೆ, ಕ್ರಾಸ್ ಆಗಿ ಮೋನೋಮರ್ಸ್ ಲಿಂಕ್ ಆಗಿದೆ, ಅದನ್ನು ನಾವು ಕ್ರಾಸ್ ಲಿಂಕ್ಡ್ ಪಾಲಿಮರ್ ಅಂತ ಹೇಳ್ತೀವಿ. ಇದೆಲ್ಲದು ನಿಮಗೆ ಲಾಸ್ಟ್ ಸೆಮ್ಮಲ್ಲಿ ಡೀಟೇಲ್ ಆಗಿ ಪಾಲಿಮರ್ ಚಾಪ್ಟರ್ ಮಾತ್ರ ಎಕ್ಸ್ಪ್ಲೈನ್ ಮಾಡಿತ್ತು, ಆರ್ಗಾನಿಕ್ ಕ್ಲಾಸ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿತ್ತು. ಸೊ ನಿಮಗೆ ಇದು ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.